ನಮಸ್ಕಾರಗಳು. ನಾನು ಜ್ಯೋತಿ ಭಟ್. ಜ್ಯೋತಿ ಭಟ್ಸ್ ಕಿಚನ್ ಆ್ಯಂಡ್ ಬ್ಲಾಗಿಗೆ ಸ್ವಾಗತ. ಕಾಲದಲ್ಲಿ ಮಲ್ಲಿಗೆಯು ಮೌನದಿಂದೆದ್ದು ನಿಜ ಸೌರಭವ ಸೂಸಿ ನಲಿವೆ ತಾನಿಟ್ಟು ಪಿಂತಿಟ್ಟು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತ್ಯತೆಯ ನೆನೆವರು ಗದ್ದಲಿನ ಪ್ರಸಿದ್ಧಿಗಿಂತ ಸಂತೃಪ್ತಿಯ ಮೌನವೇ ಯೇಸು ಎಂಬ ಡಿ.ವಿ. ಗುಂಡಪ್ಪನವರ ಸಾಲುಗಳನ್ನು ನೆನೆಯುತ್ತ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಜಗದೀಶ ಬಾಳ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆಯ ವಿವಿಧ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸುದೀರ್ಘವಾಗಿ 28 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಕಾಲೇಜುಗಳ ಶ್ರೇಯೋಭಿವೃದ್ಧಿಗೆ ವಿದ್ಯಾರ್ಥಿನಿಯರ ಏಳಿಗೆಗೆ ಮಾರ್ಗದರ್ಶಕರಾಗಿದ್ದು ಎಲ್ಲರೊಳಗೊಂದಾದರೂ ನಮ್ಮುವ ಎಂದು ಟಿವಿಜಿಯವರ ಕನ್ನಡ ಸಾಲುಗಳನ್ನು ನೆನಪಿಸುತ್ತಾ ಎಲ್ಲರಿಗೂ ಅಕ್ಕರೆಯಾದ ಮನರು. ತಮ್ಮ ದೀರ್ಘಕಾಲದ ಅಧ್ಯಾಪನ ವೃತ್ತಿ ಜೀವನದಿಂದ ನಿವೃತ್ತಿ ಜೀವನಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮೆಲ್ಲರ ಪ್ರೀತಿಯ ಮಾತೃ ಹೃದಯದ ವಾತ್ಸಲ್ಯ ಮುಖ್ಯ ಪ್ರತೀಕದಂತಿರುವ ಪ್ರೊಫೆಸರ್ ಶಶಿಕಲಾ ಇವರ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿದ ತಮಗೆಲ್ಲರನ್ನೂ ಸ್ವಾಗತಿಸುವುದು ನನಗೆ ಸಂತೋಷವಾಗುತ್ತದೆ. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಜಗದೀಶ ಬಾಳ ಇವರನ್ನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇಂದಿನ ಬೀಳ್ಕೊಡುಗೆ ಸಮಾರಂಭಕ್ಕೆ ಅವರ ಮಗಳು ಮತ್ತೆ ಅಳಿಯ ಆಗಮಿಸಿರುತ್ತಾರೆ. ಅವರನ್ನು ಸಹ ಎಲ್ಲರ ಪರವಾಗಿ ಅಕ್ಕರೆಯಿಂದ ಸ್ವಾಗತಿಸುತ್ತೇವೆ. ಸಂಬಂಧಗಳನ್ನು ಗಟ್ಟಿಗೊಳಿಸಲು ತ್ಯಾಗದ ಅವಶ್ಯಕತೆ ಇಲ್ಲ, ಅರಿವಿನ ಅವಶ್ಯಕತೆ ಇದೆ ಎಂಬ ಹಿರಿಯರ ಮಾತಿದೆ. ಅಂದೇ ಶಶಿಕಲಾ ಅವರ ಜೊತೆ ಮಾತನಾಡಲು ನಾನು ಬಯಸುತ್ತೇನೆ. ಸುಮಾರು 14 ವರ್ಷಗಳ ಹಿಂದೆ ಅಂದರೆ 2009 ಸೆಪ್ಟೆಂಬರ್ 7ರಂದು ನನ್ನ ವೃತ್ತಿ ಜೀವನದ ಮೊದಲ ದಿನ ವೈದ್ಯರಾದವರು ಶಶಿಕಲಾ ಮಾಡಿದರು. ಹಿರಿಯರನ್ನು ನೋಡಿ ಹಿರಿಯರು ಕಲಿಯುತ್ತಾರೆ ಎನ್ನುವ ಮಾತಿದೆ. ಅದು ನಿಜಕ್ಕೂ ಸತ್ಯವಾದ ವಿಷಯ. The moderator teacher always tells, the good teacher always explains. ಸಂಗತಿಗಳಿಗೆ ನಡೆಯುತ್ತೆ. ಈಗಿನವರು ಅಲ್ಲಿನ ಕೆಲವು ಸ್ಟಾಫ್ಗಳು ಕೇಳಬಹುದು, ಇಲ್ಲಿಗೆ ಬರುವಂಥ ಸ್ನ್ಯಾಕ್ಸ್ಗಳು ಹೇಗೆ ಒಂದು ವಾಡಿಕೆ ಅಥವಾ ಅಲ್ಲಿನವರು ಇಲ್ಲಿನವ್ರ ಹತ್ರ ಹೇಳ್ತಾರೆ. ನಾವು ಯಾರನ್ನು ಕೇಳಿ ಹೋಗಲಿಲ್ಲ. ನೋಡಿ ಹಾಗೆ ಓಕೆ ಬಾಯ್ ಮೇಡಮ್ ಬಾಯ್. ನಮ್ಮ ಪ್ರೀತಿಯ ಶಶಿಕಲಾ ಮ್ಯಾಮ್ ಇವತ್ತು
ರಿಟೈರ್ಮೆಂಟ್ ಆದರೂ ನಮ್ಮ ಮನಸ್ಸಿನಲ್ಲಿ ಸದಾ ಇರುತ್ತಾರೆ. ಇವರ ಒಂದು ಮಾರ್ಗದರ್ಶನ ಸಹವಾಸ ನಮಗೆ ಸಿಕ್ಕಿದ್ದು ನಮ್ಮ ಭಾಗ್ಯ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.